ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇವಾಗಿನ ವಿಚಾರ, ಶಿವರಾತ್ರಿಯ ದಿನ ಜಾಗರಣೆ ಹೇಗೆ ಮಾಡಬೇಕು, ಹಾಗೆ ಶಿವರಾತ್ರಿಯ ದಿನವನ್ನು ಹೇಗೆ ಕಳಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ತುಂಬ ಲೇಟ್ ಆಯಿತು ವಿಡಿಯೋ ಮಾಡಲಿಕ್ಕೆ, ಯಾರೂ ಸಹ ಏನು ಅಂದ್ಕೋಬೇಡಿ. ಇವತ್ತು ನಿಮಗೆ ಶಿವರಾತ್ರಿ ಆಚರಣೆ ಮಾಡಲಿಕ್ಕೆ ಸರಿಯಾಗಿ ಆಗಿಲ್ಲ ಅಂದರೆ ನಾಳಿನ ದಿನ ಕೂಡ ಶಿವರಾತ್ರಿನೇ ಅಂದ್ಕೊಂಡು ನಾಳಿನ ದಿನ ಕೂಡ ಜಾಗರಣೆಯನ್ನು ಮಾಡಿ. ನನ್ನ ಪ್ರಕಾರ ಶಿವನಿಗೆ ಪ್ರತಿದಿನ ರಾತ್ರಿ ಇದೆ, ನೀವು ಮಾತ್ರ ಆಚರಣೆ ಮಾಡೋದು ಶಿವರಾತ್ರಿಯ ದಿನ ಮಾತ್ರ. ವರ್ಷದಲ್ಲಿ ಒಂದು ಸಾರಿ ಶಿವನಿಗೆ ರಾತ್ರಿ ಆಚರಣೆ ಮಾಡ್ತೀರ, ಆಯಿತಾ? ನನ್ನ ಪ್ರಕಾರ ಏನು ಹೇಳಿ, ಶಿವನಿಗೆ ಪ್ರತಿದಿನ ಕೂಡ ರಾತ್ರಿ ಇದೆ, ನೀವು ಆಚರಣೆ ಮಾಡೋದು ವರ್ಷಕ್ಕೆ ಒಂದು ದಿನ. ಮತ್ತೊಮ್ಮೆ ಹೇಳಿ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವರಾತ್ರಿಯ ಜಾಗರಣೆ ಹೇಗೆ ಮಾಡಬೇಕು, ಶಿವರಾತ್ರಿಯನ್ನು ಹೇಗೆ ಆಚರಣೆ ಮಾಡಬೇಕು, ಹಾಗೆ ಶಿವರಾತ್ರಿ ದಿನ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಹೇಗೆ ಇರಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ. ಶಿವ ನಿಮಗೆ ಒಲಿದು ಆಶೀರ್ವಾದ ಮಾಡಬೇಕಲ್ವ? ಆಶೀರ್ವಾದ ಮಾಡಬೇಕು ಅಂದರೆ ನೀವು ಏನು ಗೊತ್ತಾ, ಹಸಿವೆ ಆಗಲ್ಲ, ಹಸಿವು ಕಂಟ್ರೋಲ್ ಮಾಡ್ಬೋದು. ಇಷ್ಟು ನೀರು ಕುಡಿಬೇಕು, ಜಾಸ್ತಿ ಅಲ್ಲ, ಇಷ್ಟು ನೀರು ಕುಡ್ಕೊಳ್ತಾ ಇರಿ 5 ನಿಮಿಷಕ್ಕೊಮ್ಮೆ. 5 ನಿಮಿಷಕ್ಕೊಮ್ಮೆ ಇಷ್ಟು ನೀರು ಕುಡ್ಕೊಳ್ತಾ ಸಣ್ಣಕ್ಕೆ ನಮಃ ಶಿವಾಯ ಹೇಳ್ತಾ ಇರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಿಮಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂದ್ರೂ ಶಿವನ ಫೋಟೋದ ಮುಂದೆ ಹೇಳಿದ್ರೂ ಆಗುತ್ತೆ ಓಂ ನಮಃ ಶಿವಾಯ ಅಂತ. ಹಾಗೆ ಒಂದು ಮರದ ಪ್ರಶಾಂತವಾದ ಜಾಗಕ್ಕೆ ಹೋಗಿ ಒಂದು ಮರದ ಬುಡದಲ್ಲಿ ಒಂದು ಶಿವನ ಫೋಟೋ ಇಟ್ಕೊಂಡು ಅಲ್ಲಿ ಓಂ ನಮಃ ಶಿವಾಯ ಅಂದರೂ ಆಗುತ್ತೆ, ಆಯಿತಾ? ಇನ್ನೊಂದು ವಿಧಾನ ಇದೆ, ಶಿವಲಿಂಗಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಮತ್ತೆ ಓಂ ನಮಃ ಶಿವಾಯ, ಮತ್ತೆ ಮತ್ತೆ ನೀರು ಹಾಕ್ಕೊಳ್ತಾ ಓಂ ನಮಃ ಶಿವಾಯ. ಆಮೇಲೆ 5 ನಿಮಿಷ ಬಿಟ್ಟು ನೀವು ಕುಡ್ಕೊಳ್ಳಿ ನೀರನ್ನು. 5 ನಿಮಿಷ ಬಿಟ್ಟು ನೀವು ಈ ಥರ ನೀರು ಕುಡ್ಕೊಳ್ತಾ ಓಂ ನಮಃ ಶಿವಾಯ ಅಂದರೆ ಶಿವನಿಗೆ ನೀವು ನೀರಿನ ಅಭಿಷೇಕ ಮಾಡ್ತಾಯಿದ್ದೀರಾ ಅಂತ, ಆಯಿತಾ? ಶಿವ ಇಲ್ಲೂ ಇದ್ದಾನೆ. ಇಲ್ಲಿ ಹೊರಗಡೆ ನಾವು ಕಲ್ಲು ಲಿಂಗಗಳನ್ನು ನೋಡ್ತೀವಿ, ಕಲ್ಲಿನ ಮುಖ, ಲಿಂಗದ ಮುಖ, ಒಂದು ಕಲ್ಲಿನ ರೂಪವನ್ನು ನೋಡ್ತೀವಿ. ಆದರೆ ಶಿವನಿಗೆ ನಮ್ಮ ದೇಹದ ಶುದ್ಧತೆಯಷ್ಟು, ನಮ್ಮ ದೇಹದಲ್ಲಿ ನಾವು ನಮಃ ಶಿವಾಯ ನಮಃ ಶಿವಾಯ ಅಂತ ನಮ್ಮ ದೇಹ ಅದೊಂದು ಶುದ್ಧ ಇಟ್ಕೊಂಡು ನಮ್ಮ ದೇಹಕ್ಕೆ ಅಭಿಷೇಕ ಮಾಡಿದಷ್ಟು ಖುಷಿ ಕಲ್ಲಿಗೆ ಅಭಿಷೇಕ ಮಾಡಿದ್ರೆ ಅಷ್ಟು ಖುಷಿ ಇಲ್ಲ, ಅರ್ಥ ಆಯ್ತಾ? ಕಲ್ಲಿನ ಅಭಿಷೇಕಕ್ಕಿಂತ ನಮ್ಮ ದೇಹದ ಅಭಿಷೇಕವೇ ಶ್ರೇಷ್ಠ. ಅಂದರೆ ನಿಮಗೆ ಅದರ ಅರ್ಥ ಏನಂದರೆ, ನಾವು ಪ್ರತಿದಿನ 3 ಸಲ ಸ್ನಾನ, ಪ್ರತಿದಿನ ರಾತ್ರಿ ಜಾಗರಣೆ ಇದೆಲ್ಲ ಮಾಡಿದ್ರೆ ಶಿವನಿಗೆ ತುಂಬ ಇಷ್ಟವೇ.